ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಿರೋವಂಥದ್ದು ಕಾಳಿ. ಈ ಕಾಳಿಗೆ ಸಂಬಂಧಪಟ್ಟಂಥದ್ದನ್ನ, ಅದಕ್ಕೆ ಯಾವ ರೀತಿ ನಮ್ಮ ಶತ್ರುಗಳು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಹೇಗೆ ಕಟ್ ಮಾಡೋದು, ಅಥವಾ ಅವ್ರು ನಮಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂದರೂ ಕೂಡ ಅವ್ರನ್ನ ಕಟ್ ಮಾಡೋದು ಹೇಗೆ, ಅವರು ಆಲ್ರೆಡಿ ನಮಗೆ ತೊಂದರೆ ಮಾಡಿದ್ದಾರೆ ಅಂದರೆ ಅದನ್ನು ನಾವು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ನಾವಿವತ್ತಿಲ್ಲಿ ತಿಳ್ಕೊಳ್ಳೋಣ. ಸಾಕಷ್ಟು ಜನದ್ದು ತೊಂದರೆಗಳು ನಡೀತಾನೆ ಇರುತ್ತೆ, ನಾವು ಹೇಳ್ತಾನೆ ಇರ್ತೀವಿ. ಅದು ಒಬ್ಬೊಬ್ರಿಗೆ ಒಂದೊಂದು ರೀತಿಲಿ ಈ ಒಂದು ಮಾಂತ್ರಿಕ ತೊಂದರೆಗಳು ನಡೆಸ್ತಾ ಇರ್ತಾರೆ. ಇವತ್ತೆಷ್ಟೋ ಕೋಟ್ಯಾಧೀಶ ಆಗಿರೋನು ಇವತ್ತು ಎಲ್ಲಿ ಆಗಿದ್ದಾರೆ ಅಂದರೆ ಅವ್ರ ಜೀವನ ನಡೆಯೋದು ಕಷ್ಟ. ಜೇಬಲ್ಲಿ ದುಡ್ಡಿಲ್ಲ ಅಂದರೆ ಈಚೆ ಬರೋಕ್ಕೆ ಆಗ್ತಾಯಿಲ್ಲ ಅವ್ರಿಗೆ, ಆ ಸ್ಥಿತಿಲಿ ಇದ್ದಾರೆ. ಎಷ್ಟೋ ಬೇಕಾದಷ್ಟು ಮನೆ ಬಾಡಿಗೆಗಳು ಬರೋ ಥರ ಒಂದು ಬೇರೆ ಬೇರೆ ಅವ್ರದ್ದು ಒಂದು ವ್ಯವಹಾರಗಳು ಇಟ್ಕೊಂಡಿರ್ತಾರೆ. ವರ್ಷದಲ್ಲ, ತಿಂಗಳು ಕೋಟಿ 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 ಸಂಪಾದನೆ ಮಾಡೋ ಅಂಥವ್ರು ಇವತ್ತು ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ಎಷ್ಟೋ ಕಾರ್ಗಳನ್ನ ಇಟ್ಕೊಂಡು ಎಷ್ಟೋ ಒಂದು ಜೀವನ ಐಷಾರಾಮಿಯಾಗಿ ಜೀವನ ಮಾಡ್ತಿರೋದು ಈ ಮಾಟ ಮಂತ್ರ ತಂತ್ರದಿಂದ ಇವತ್ತು ಬಸ್ಸಲ್ಲಿ ಓಡಾಡೋ ಪರಿಸ್ಥಿತಿ ಇರಿದೆ. ಬೇಕಾದಷ್ಟು ಜಮೀನಿದೆ, ಆಸ್ತಿ ಇದೆ, ಬೆಳೆ ಬೆಳಿತೀವಿ ಸಾಲ ಸೋಲ ಮಾಡಿ. ಆದರೆ ಯಾವುದೇ ಒಂದು ನಯ ಪೈಸೆ ಅದು ಹಾಕಿದ್ದು ದುಡ್ಡು ಕೂಡ ನಮಗೆ ವಾಪಸ್ ಬರಲ್ಲ. ಲಾಭ ಬೇಡ, ಹಾಕಿರುವಂಥ ಬಂಡವಾಳ ಕೂಡ ನಮಗೆ ವಾಪಸ್ ಬರ್ತಾ ಇಲ್ಲ. ಈ ರೀತಿ ನಾನಾ ರೀತಿ ಇಲ್ಲ ಅಂದರೆ ಕೆಲವು ಒಂದು ಮನೆಗಳಲ್ಲಿ ಆರೋಗ್ಯ ಕೆಟ್ಟೋಗೋವಂಥದ್ದು, ಮಕ್ಕಳಿಗೆ ಮನೇಲಿ ಸಂಸಾರ, ಗಂಡ ಹೆಂಡ್ತಿ ಮಕ್ಕಳು ಒಬ್ಬರು ಬಿಟ್ಟರೆ ಒಬ್ಬರು, ಒಬ್ರಿಗೆ ಬಿಟ್ಟರೆ ಒಬ್ಬರು, ಈ ರೀತಿ ಇವ್ರಿಗೆ ಸ್ವಲ್ಪ ಹುಷಾರಾಗಿ ಏನೋ ಒಂದು ಸಾಲ ಸೋಲ ಮಾಡಿ ಇವ್ರನ್ನ ರೆಡಿ ಆಯಿತು ಅಂದರೆ ಹೆಂಡ್ತಿಗೆ ಸ್ವಲ್ಪ ಏನೋ ಇರೋದು ಪರೋದೆಲ್ಲ ಮಾಡಿ ರೆಡಿ, ಮಕ್ಕಳು ಇದ್ದಕ್ಕಿದ್ದಂಗೆ ದಿಢೀರ್ ಅಂತ ತೊಂದರೆಗಳಾಗಿ ಹೋಗ್ತಾ ಇರ್ತವೆ. ಆ ರೀತಿ ಎಲ್ಲ ಏನಾಗ ಈ ಶತ್ರುಗಳು ಕೊಡ್ತಾ ಇರೋ ತೊಂದರೆಗಳಿಂದ ಆ ರೀತಿ ಆಗಿರುತ್ತೆ. ಅದನ್ನು ಒಬ್ಬೊಬ್ಬರು ಒಂದೊಂದು ರೀತಿಲಿ ಮಾಡ್ತಾರೆ. ಈ ಮಲಯಾಳ ಕಾಳಿ ಅಂತ ಮಾಡಿದಾಗ ಭಾಳ ಅದು ತೊಂದರೆ. ಆ ತೊಂದರೆಗಳನ್ನ ನಿವಾರಣೆ ಮಾಡಬೇಕು ಅಂದ್ರೂ ಭಾಳ ಕಷ್ಟ ಇರುತ್ತೆ. ನಾನಿಲ್ಲಿ ಸ್ವಲ್ಪ ಹೇಳ್ತೀನಿ, ಯಾಕೆ ಅಂತಂದರೆ ಅದು ಹೇಳ್ದಾಗ ಕೆಲವರು ಪಾಪ ಭಯ ಕೂಡ ಪಟ್ಕೊಳ್ತಾರೆ. ಅದು ನಾನು ಭಯ ಪಡ್ಸೋಕ್ಕೆ ನನಗೆ ಇಷ್ಟ ಆಗಲ್ಲ. ಯಾಕೆ ಅಂತಂದರೆ ನಾವು ಏನು ಹೇಳ್ತೀವಿ ಇರೋದು ಹೇಳ್ತಿರ್ತೀವಿ, ಪಾಪ ಹೆದರ್ಕೊಳ್ತಾರೆ. ಅಯ್ಯೋ ಹಿಂಗೆಲ್ಲ ಆಗಿದೆ, ಹೌದು ನಮ್ಮ ಜೀವನದಲ್ಲಿ ಈ ಥರ ಎಲ್ಲ ಆಗಿದೆ ಅನ್ನೋ ಥರ ಎಲ್ಲ ಇರುತ್ತೆ. ಅದಕ್ಕಾಗಿ ನಿಮಗೆ ನೀವೇ ಚಿಕ್ಕದಾಗಿ ಏನೋ ಒಂದು ಬಂಡೆ ಮೇಲೆ ಬಂದಿರೋದು ಎಲೆ ಮೇಲೆ ಹೋಗಲಿ ಅಂತ ಹೇಳ್ತಾರೆ ನೋಡಿ, ಹಳೆ ಕಾಲದಲ್ಲಿ ನಮ್ಮ ಹಿರಿಕರು ಹೇಳ್ತಿದ್ರು. ಅಂಥದ್ದಾಗಿ ದೊಡ್ಡದಲ್ಲಿ ನಿಮ್ಮ ಕೈಲಿ ಶಕ್ತಿ ಇಲ್ಲ, ಮನೆಯಿಂದ ಈಚೆ ಬರೋಕ್ಕೆ ದುಡ್ಡಿಲ್ಲ, ಕೋಟಿ ಕೋಟಿ ಕಾರ್ಗಳಲ್ಲಿ ಓಡಾಡ್ತಿದ್ದವ್ರು ಇವತ್ತು ಬಸ್ಸಲ್ಲಿ ಓಡಾಡ್ತಿದ್ದೀರಾ ಅಂದಾಗ ನಿಮ್ಮ ಹತ್ರ ಎಲ್ಲಿ ಅಂಥ ದೊಡ್ಡ ಹಣ ಕೊಟ್ಟು ನಿಮ್ಮ ಒಂದು ಪರಿಹಾರ ಮಾಡ್ಕೊಳ್ಳೋಕ್ಕಾಗುತ್ತೆ? ಅಂಥದಕ್ಕೆ ನಿಮಗೆ ನೀವೇ ಮಾಡ್ಕೊಳ್ಳೋ ಅಂಥ ಒಂದು ತಂತ್ರನ ಇಲ್ಲಿ ತಂದಿದ್ದೀನಿ. ಅವರು ಶತ್ರುಗಳು ನಿಮ್ಗೆ ಭಾಳ ತೊಂದರೆ ಕೊಡ್ತಿದ್ದಾರೆ ಅಂದರೆ ಅವ್ರನ್ನ ನಿಮ್ಮಿಂದ ದೂರ ಮಾಡಬೇಕು, ಅಥವಾ ಅವ್ರನ್ನ ಕಟ್ ಮಾಡಬೇಕು, ನಿಮ್ಮ ಸುದ್ದಿಗೆ ಬರ್ದಂಗೆ ಕಟ್ ಮಾಡಬೇಕು ಅನ್ನೋದಿದ್ದರೆ ಇದನ್ನು ಒಂದು ಮಂಗಳವಾರ ಸಂಜೆ 6 ಗಂಟೆ ಮೇಲೆ, ಮಂಗಳವಾರ ಸಂಜೆ 6 ಗಂಟೆ ಮೇಲೆ ನೀವು ಏನು ಮಾಡಬೇಕು, ಒಂದು ಆ ಕಾಳಿ ಫೋಟೋ ಇರ್ಬೋದು ಅಥವಾ ವಿಗ್ರಹ ಆದರೂ ಪರವಾಗಿಲ್ಲ, ಇಟ್ಟು ನೀವು ಒಂದು ದೀಪ ಹಚ್ಚಿಕ್ಕಿ ಒಂದು ಸಿಹಿ ಪೊಂಗಲ್ ಏನಾದರೂ ಒಂದು ನೈವೇದ್ಯ ಮಾಡಿ ಪೂಜೆ ಮಾಡಿ, ಮಾಮೂಲಿಯಾಗಿ ಧೂಪ ದೀಪ ನೈವೇದ್ಯ ಎಲ್ಲ ಮಾಡಿ ಎಲ್ಲ ಆಗಿ ನೀವು ಒಂದು ಕಪ್ಪು ಬಟ್ಟೆ ಅಥವಾ ಕೆಂಪು ಬಟ್ಟೆನ ಹಾಸ್ಕೋಬೇಕು. ಮತ್ತು ಧಾರಣೆ ಕೂಡ ಕಪ್ಪುದಾಗಲಿ ಕೆಂಪುದಾಗಲಿ ಇರಬೇಕು. ನೀವು ಏನು ಆಸನದ ಮೇಲೆ ಹಾಸ್ಕೊತೀರೋ ಅಥವಾ ಏನು ಧಾರಣೆ ಮಾಡಿರ್ತೀರೋ ಅದೇ ಬಟ್ಟೆನೇ ಹಾಕ್ಕೊಂಡಿರಬೇಕು. ಹಾಸ್ಕೊಳ್ಳೋದಕ್ಕೂ ಆಸನದ ಮೇಲೆ ಅದೇ ಬಟ್ಟೆ, ಮತ್ತು ನೀವು ಧಾರಣೆ ಮಾಡೋದಕ್ಕೂ ಅದೇ ಬಟ್ಟೆನೇ ಇರಬೇಕು, ಕೆಂಪು ಅಥವಾ ಕಪ್ಪು. ಈ ಎರಡರಲ್ಲಿ ಯಾವ್ದಾದ್ರು ಒಂದು ಧಾರಣೆ ಮಾಡ್ಕೋಬೇಕು. ನಂತರ ಪೂಜೆ ಎಲ್ಲ ಆದಮೇಲೆ ಈ ಒಂದು ಜ್ವಾಲಾಮುಖಿ ಒಂದು ಇದು ಮಾಡೋಕ್ಕೆ ಬರುತ್ತೆ. ಏನು ಅದು, ನೀವು
ಜಪ ಮಾಡೋದಕ್ಕೆ ಜ್ವಾಲಾಮಾಲಿ ಅಥವಾ ಜ್ವಾಲಾಮುಖಿ ಅನ್ನೋದು ಒಂದು ಜಪ ಮಾಡೋ ಮಾಲೆ ಬರುತ್ತೆ. ಆ ಮಾಲೆ ತೊಗೋಬೋದು, ಅಥವಾ ಅಂದರೆ ಹಕೀಕತ್ ಮಾಲೆ ತೊಗೋಬೋದು, ಅಥವಾ ಕರಂಗಾಲಿ ಮಾಲೆ ಕೂಡ ತೊಗೋಬೋದು. ಈ ಮೂರಲ್ಲಿ ಯಾವುದಾದ್ರೂ ಆಗುತ್ತೆ. ಅಂದರೆ ಜಾಸ್ತಿ ಇಂಪಾರ್ಟೆಂಟ್ ಕೊಡೋದು ಜ್ವಾಲಾಮುಖಿ ಮಾಲೆ ಅಂತಂದ್ಬಿಟ್ಟು, ಅದು ಕೂಡ ಭಾಳ ಸ್ಟ್ರಾಂಗ್ ಇರುತ್ತೆ. ಅದನ್ನು ತಗೊಂಡು ನೀವು ಈ ಒಂದು ಮಂತ್ರನ ನೀವು ಹೇಳ್ಕೋಬೇಕು. ಮಂತ್ರ ಈ ರೀತಿ ಇರುತ್ತೆ. ಓಂ ಕಾಳಿ ಕಂಗಾಳಿ ಉಗ್ರ ರೂಪಿಣಿ ಮಮ ಶತ್ರು. ನಿಮಗೆ ಅವ್ರ ಹೆಸರೇನಾದ್ರು ಗೊತ್ತಿದೆ ಅಂದರೆ ಅವ್ರನ್ನ ಹೆಸರನ್ನ ಹಾಕ್ಕೊಳ್ಳಿ. ಶತ್ರು ಇಂಥವರು ಅಂತ ಹಾಕ್ಕೊಂಡು ಉಚ್ಚಾಂಡಾಯ ಸ್ವಾಹ ಅಂತ ಹಾಕಬೇಕು, ಅಥವಾ ಪಟ್ ಅಂತಾರು ಹಾಕ್ಕೋಬೋದು. ಇದನ್ನು 336 ಬಾರಿ ಜಪ ಮಾಡಬೇಕು. ಒಂದು ಸಾರಿಗೆ ನೀವು 330 ಬಾರಿ ಜಪ ಮಾಡಬೇಕು. ಅಂದರೆ 336 ಅಂದರೆ ನೀವು ಅದು 108 ಒಂದು ಮಾಲೆ ಬರುತ್ತೆ. ಅದನ್ನು ಎಷ್ಟು ಸಾರಿ ಆಗುತ್ತೆ 336ಗೆ ಲೆಕ್ಕ ಹಾಕ್ಕೊಂಡು ಅದನ್ನು ಜಪ ಮಾಡಬೇಕಾಗತ್ತೆ. ಜಪ ಮಾಡಿ ಆ ಒಂದು ಕುಂಕುಮ ನೀವೇನಾದರೂ ಅರ್ಚನೆ ಮಾಡ್ತೀರಿ ಅಂತಂದರೆ, ಅಥವಾ ಭಸ್ಮ ಅಂದರೆ ವಿಭೂತಿ, ಭಸ್ಮದಲ್ಲಿ ಏನಾದರೂ ಅರ್ಚನೆ ಮಾಡ್ತೀವಿ ಅಂತಂದಾಗ ಆ ಒಂದು ಭಸ್ಮ ಏನಿದೆಯಲ್ವ, ನೀವು ಈ ಮಂತ್ರ ಹೇಳಿರ್ತೀರಲ್ವ, ಈ ಮಂತ್ರ ಹೇಳಿ ಇಟ್ಟಿರೋ ಅಂಥ ಆ ಒಂದು ಭಸ್ಮ ಏನಿರುತ್ತೆ ಅದನ್ನು ನಿಮ್ಮ ಶತ್ರು ಎಲ್ಲಿ ಇದ್ದಾರೆ, ಯಾವ ದಿಕ್ಕಿನಲ್ಲಿದ್ದಾರೆ ಅದನ್ನು ಹೇಳ್ಕೊಂಡು ಇಂಥವನು ನಮ್ಮ ಶತ್ರು ಉಚ್ಚಾಂಡಾಯ ಅಂತ ಹೇಳಿ ಅದನ್ನು ಉಫ್ ಅಂತ ಊದಿ ಬಿಟ್ಬಿಡಬೇಕು. ಅಂದರೆ ಇದೆಲ್ಲ ಮಾಡಬೇಕಾದ್ರೆ ಭಾಳ ಶುಭ್ರವಾಗಿರಬೇಕು. ಸ್ನಾನ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಈ ಮಂತ್ರನ ನೀವು ಹೇಳ್ಕೋಬೇಕಾಗತ್ತೆ. ಅದೇ ರೀತಿ ಈ ಚಕ್ರ ಕೂಡ ಬರುತ್ತೆ. ನಿಮಗೆ ಚಕ್ರ ಕೂಡ ತೋರಿಸ್ತೀನಿ. ಆ ಚಕ್ರ ಕೂಡ ಸಿಕ್ಕರುವೆ ಅದರಲ್ಲಿ ಕೂಡ ನೀವು ಮಾಡ್ಕೋಬೋದು. ಆ ಚಕ್ರದಲ್ಲಿ ನೀವು ಒಂದು ಯಂತ್ರ ಥರ ಧಾರಣೆ ಮಾಡಿ ನೋಡಿ, ಈ ರೀತಿ ಯಂತ್ರನ ಬರೆದು ನೀವು ಶುದ್ಧವಾಗಿ ಸರಿಯಾದ ರೀತಿ ಒಂದು ಅಕ್ಷರ ಅಥವಾ ಒಂದು ಇದಾದ್ರೂ ನಿಮಗದು ರಿವರ್ಸ್ ಆಗುತ್ತೆ. ಅದನ್ನು ಬರೆದು ಧಾರಣೆ ಮಾಡಿಕೊಂಡ್ರೂ ಕೂಡ ನಿಮಗೆ ಯಾವ ಶತ್ರುಗಳಿಂದ ಕೂಡ ನಿಮ್ಮನ್ನೇನೂ ಮಾಡ್ಕೊಳ್ಳೋಕ್ಕಾಗಲ್ಲ. ಅವರೇ ಮಾಂತ್ರಿಕತೆ ಮಾಡಿ ಅವರೇ ಸೋತೋಗ್ತಾರೆ ಅಂತ ಅದ್ಭುತವಾದಂಥ ಒಂದು ಚಕ್ರ. ಮನೆಯಲ್ಲಾದರೂ ಇಟ್ಟು ನೀವು ಪೂಜೆ ಮಾಡ್ಬೋದು, ಅಥವಾ ನಾವು ಧಾರಣೆ ಮಾಡ್ಕೊಳ್ತೀವಿ ನಮ್ಮ ಶರೀರಕ್ಕೆ ಅಥವಾ ನಮ್ಮ ದೇಹಕ್ಕೆ, ನಮಗೆ ಒಂದು ಅಸ್ತ್ರವಾಗಿರಲಿ, ಯಾವುದೇ ಇದ್ದಿದ್ರೂ ಅದರಿಂದ ದೂರ ಆಗಲಿ, ನಮಗೆ ಯಾರೇ ತೊಂದರೆಗಳು ಮಾಡ್ರು ಏನೂ ನಮಗೆ ತಾಗದೇ ಇರಲಿ ಅನ್ನೋದಿದ್ದರೆ ನೀವು ಧಾರಣೆ ಕೂಡ ಮಾಡ್ಬೋದು. ಅಥವಾ ಮನೇಲಿ ಏನೋ ಒಂದು ನೆಗೆಟಿವಿಟಿ, ಅಥವಾ ಯಾರೋ ಬಂದವರು ಏನೋ ಒಂದು ಮಾಡ್ತಾರೆ ಮನೇಲಿ, ನಮಗೆ ಗೊತ್ತಾಗಲ್ಲ, ಅವ್ರು ಹೋದ್ಮೇಲೆ ಏನೋ ಒಂದು ರೀತಿಯಲ್ಲಿ ನಮಗೇನೋ ಅನಿಸುತ್ತೆ ಇದು ಅಂತ ಕೂಡ ಮನೇಲಿ ಇದನ್ನು ದೊಡ್ಡದಾಗಿ ಮಾಡಿ, ಅಂದರೆ ತಾಮ್ರದ ತಗಡಿರುತ್ತಲ್ಲ ಅದರಲ್ಲಿ ನೀವು ನೀಟಾಗಿ ಬರೆದು ಅದನ್ನು ಈ ರೀತಿಯಾಗಿ ಬರ್ಕೊಂಡು, ಯಾವುದೇ ರೀತಿ ಮೂಲೆಗಳು ಹೆಚ್ಚು ಕಮ್ಮಿ ಆಗಬಾರ್ದು. ನೀವು ಮನೇಲಿ ಕೂಡ ಇಟ್ಕೊಂಡು ಇದನ್ನು ಪೂಜೆ ಮಾಡ್ಬೋದು. ಇನ್ನು ಸಾಕಷ್ಟು ವಿಷಯಗಳಿದ್ದಾವೆ. ಇನ್ನು ಮುಂದೆ ಬರ್ತಾ ಇರೋ ಒಂದು ಬಗಳಾಮುಖಿ ಜಯಂತಿ ಬರ್ತಾ ಇದೆ. ಆ ಬಗಳಾಮುಖಿ ಜಯಂತಿ ಕೂಡ ನೀವು ಆ ಬಗಳಾಮುಖಿ ಮಂತ್ರಗಳನ್ನ ಹೇಳ್ಕೊಂಡು ಎಷ್ಟೋ ಇದೆ, ಅದ್ರ ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ಮಾಡ್ತೀನಿ ಬಗಳಾಮುಖಿ ಅಂತ ಹೇಳ್ತಾ. ವೀಕ್ಷಕರೇ, ಈ ಒಂದು ವಿಡಿಯೋ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ, ಕಷ್ಟದವ್ರಿಗೆ ಸಹಾಯ ಆಗುತ್ತೆ. ಯಾಕೆ ನಿಮ್ಮಂಗೆ ಅವರು ಆ ಕಷ್ಟದಲ್ಲಿರ್ತಾರೆ. ನೀವು ಎಷ್ಟು ಕಷ್ಟಪಡ್ತಾ ಇರ್ತೀರಲ್ವ, ಅದೇ ರೀತಿ ಅವರು ಆ ಒಂದು ಕಷ್ಟದಲ್ಲಿ ನೀವು ಇದನ್ನು ಅವರಿಗೆ ಒಂದು ಶೇರ್ ಮಾಡಿದಾಗ ಅವ್ರಿಗೂ ಕೂಡ ಅದ್ರ ಬಗ್ಗೆ ಕಷ್ಟ ಪರಿಹಾರ ಮಾಡ್ಕೊಳ್ಳೋ ದಾರಿ ಅನ್ನೋದು ಕಾಣಿಸುತ್ತೆ. ಹಾಗಾಗಿ ಶೇರ್ ಮಾಡಿ. ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಅಲ್ಲಿ ಒಂದು ಸ್ಟಾರ್ ಇರುತ್ತೆ ಹೈಪ್ ಅಂತ, ಅದನ್ನು ಟಚ್ ಮಾಡಿ. ಏನಾದರೂ ಇದ್ರ ಬಗ್ಗೆ ನಿಮಗೆ ಕಂಪ್ಲೇಂಟ್ ಇತ್ತು ಅಂದರೆ, ಸಂದೇಹಗಳಿತ್ತು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ, ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಧನ್ಯವಾದಗಳು.